ಹಾಗೆ ನನ್ನ ಜೊತೆ ಬಿಜೆಪಿಯ ನಾಯಕರು ವಿಧಾನ ಪರಿಷತ್ ಅಂತ ರವಿಕುಮಾರ್ ಕೂಡ ಜನ. ರವಿಕುಮಾರ್ ಸ್ವಾಗತ. ಸೊ ಇವತ್ತು ಹೊಸದಾಗಿ ರಾಜಕೀಯ ಆಹ್ವಾನ ಶುರು ಆಗಿದೆ. ಯಡಿಯೂರಪ್ಪನವರು DCM ಪರಮೇಶ್ವರ್ಗೆ ಬಿಜೆಪಿ ಬನ್ನಿ ಅಂತ. ಪರಮೇಶ್ವರ್ ಆರಂಭದಲ್ಲಿ ಹೇಳ್ತಾರೆ ಯಡಿಯೂರಪ್ಪನವರು ಬಿಜೆಪಿ ಬರಲಿ ಅಂತೇಳಿ. ಈ ಸಂಪುಟ ರಚನೆ ನಂತರ ನಾವು ಕಾಯ್ದು ನೋಡ್ತೀವಿ, ಸಂಜೆವರೆಗೂ ನೋಡ್ತೀವಿ ಏನಾಗುತ್ತೆ. ಇವ್ರು ನೀವು ಹೇಳಿದ್ರೆ 22ಕ್ಕೆ ಸಂಪುಟ ರಚನೆ ಆಗಲಿ, ಸರ್ಕಾರ ಬಿದ್ದು ಹೋಗುತ್ತೆ. ಸೊ ಈಗಲೂ ಅದೇ ನಂಬಿಕೆಯಲ್ಲಿದ್ದೀರಾ ನೀವು? ನೋಡಿ, ಪರಮೇಶ್ವರ್ ಅವ್ರು ಸಿಕ್ಕಾಗ ಪಾಪ ಪರಮೇಶ್ವರ್ ಅವ್ರದ್ದು ಏನು ನಡೀತಾ ಇಲ್ಲ, ಬಂದ್ಬಿಡಿ ಬಿಜೆಪಿಗೆ ಅಂತ ಹೇಳಿದ್ದಾರೆ ಕ್ಯಾಶುವಲ್. ನಿಮ್ಮಲ್ಲಿ ಅಷ್ಟು ಖಾಲಿ ಇದಾವೆ ಸೀಟ್ಗಳು, ಅಷ್ಟು ವೇಕೆನ್ಸಿ ಅಲ್ಲ, ಒಳ್ಳೆ ವ್ಯಕ್ತಿ ಪರಮೇಶ್ವರ್ ಅವರು. ನೀವು ಅಲ್ಲಿ ರೈಟ್ ಮ್ಯಾನ್ ಇನ್ ರಾಂಗ್ ಪಾರ್ಟಿ. ಸುಮ್ಮನೆ ಬಿಜೆಪಿಗೆ ಬಂದ್ಬಿಡಿ. ಮನಸ್ಸೆಲ್ಲ ನಿಮ್ದು ವಿಚಾರ ಎಲ್ಲ ಬಿಜೆಪಿಗೆ ಸೆಟ್ ಆಗ್ತಕ್ಕಂಥ ವಿಚಾರಗಳಿದಾವೆ. ಬಿಜೆಪಿಗೆ ಬಂದ್ಬಿಡಿ. ಅವ್ರು ನಿಮ್ಮನ್ನ ಕರೆದಾರೆ, ರಿವರ್ಸ್ ಕರೆದಾರೆ. ಯಡಿಯೂರಪ್ಪನವರೇ ಬಿಜೆಪಿ ಅಂದ್ರೆ ಯಡಿಯೂರಪ್ಪ ಅಲ್ಲಿ ಸಿಎಂ ಆಗಲ್ ಕಷ್ಟ, ಯಡಿಯೂರಪ್ಪನವ್ರ ಲೀಡರ್ಶಿಪ್. ಹಾಗಾಗಿ ನೀವು ಬಂದ್ಬಿಟ್ರೆ ಚೆನ್ನಾಗತ್ತೆ ಅಂತ ಹೇಳಿರ್ತಾರೆ. ಅವ್ರು ಬರ್ಬೇಕಾ, ರಮೇಶ್ ಜಾರಕಿಹೊಳಿ ಬರ್ಬೇಕಾ? ಹಾಗಾಗಿ ಪರಮೇಶ್ವರ್ ಅವ್ರದ್ದು ಯಡಿಯೂರಪ್ಪನವ್ರದ್ದು ಇವೆರಡು ಆಗದೆ ಇರ್ತಕ್ಕಂಥ ವಿಚಾರಗಳು. ಈಗ ರಮೇಶ್ ಜಾರಕಿಹೊಳಿ ಪರಮೇಶ್ವರ್ ಅವ್ರ ಯಡಿಯೂರಪ್ಪನವ್ರನ್ನ ಇವ್ರಿಗೆ ಕರೆದಿರ್ಬೋದು. ಇವೆರಡು ಆಗದೆ ಇರೋ ವಿಚಾರಗಳು. ರವಿಕುಮಾರ್, ರಮೇಶ್ ಜಾರಕಿಹೊಳಿ ಸಂಪುಟದಿಂದ ಹೊರಗಿಟ್ರು. ಅವ್ರು ಬಂಡಾಯ ಮಾಡಿದ್ರು, ನಿಮ್ ಜೊತೆ ಮೊನ್ನೆ ಊಟ ಮಾಡಿದ್ರು. ಅದು ಕರೆಕ್ಟೇಸಿ ಬಿಡಿ. ಊಟ ಅನ್ನುವಂಥದ್ದು ಭಾರತೀಯ ಸಂಸ್ಕೃತಿಯಲ್ಲಿ ಅದು ಯಾರು ಕರೆದ್ರು ಹೋಗ್ತಕ್ಕಂಥದ್ದು. ಅದಾದ ನಂತರ ಮಂತ್ರಿ ಸ್ಥಾನ ಕಳ್ಕೊಂಡ್ರು. ಎಲ್ಲ ಒಂದ್ ಕಡೆ ನಿಮ್ಮ ಮನೆಗೆ ಹತ್ರ ಆಗ್ತದೆ. ಪರಮೇಶ್ವರ್ ಬರ್ತಾರೋ, ಬೇರೆಯವ್ರು ಬರ್ತಾರೋ, ರಮೇಶ್ ಜಾರಕಿಹೊಳಿ ನಿಮ್ಮ ಮನೆಗೆ ಬರ್ತಾರೆ ಅಂತ ಒಂದು ಬಹಳ ದೊಡ್ಡ ಪ್ರಮಾಣ ಚರ್ಚೆ ಆಗ್ತದೆ. ನೋಡಿ, ನಾನು ನಿಮಗೆ ಏನಿದೆ ಅನ್ನೋ ಫ್ಯಾಕ್ಟನ್ನು ಹೇಳ್ತೀನಿ. ನಾನು ಬೆಳಗಾಂನಲ್ಲೇ ಇದ್ದೆ. ಯಡಿಯೂರಪ್ಪನವರು, ನಮ್ಮ ಕವಟಗಿ ಮಠರು, ಹೊರಟ್ಟಿಯವರು ಕೂಡ ಬಂದಿದ್ದರು. ಆಮೇಲೆ ರಮೇಶ್ ಜಾರಕಿಹೊಳಿ ಅವರು ಬಂದಿದ್ರು. ಕ್ಯಾಶುವಲ್ ಆಗಿ ಹಿಂಗೆ ಊಟಕ್ಕೆ ಬರ್ತಾರೆ. ಎಲ್ರಿಗೂ ಕರೆದಿದ್ರು. ಊಟನೂ ಮಾಡಿಲ್ಲ ಆ್ಯಕ್ಚುಲಿ. ಯಾರು ರಮೇಶ್ ಜಾರಕಿಹೊಳಿ ಅವರು ಊಟನೂ ಮಾಡಿಲ್ಲ. ಅವ್ರೇನು ಸ್ವಲ್ಪ ಜ್ಯೂಸ್ ಏನೋ ಇದನ್ನ ತಗೊಂಡ್ರು, ಏನೋ ಇಲ್ಲ ಜ್ಯೂಸೋ ಏನೋ ತೆಗೆದುಕೊಂಡ್ರು. ಇಲ್ಲ, ನಾನು ಬರ್ತೀನಿ ಹಾಗಾಗಿ ಒಂದು. ಆಮೇಲೆ ಎರಡನೇದು, ಕಾಂಗ್ರೆಸ್ನಲ್ಲಿ ಸಮಸ್ಯೆ ಬಹಳ ಡೀಪ್ ರೂಟೆಡ್. ರಮೇಶ್ ಜಾರಕಿಹೊಳಿ ಅವ್ರನ್ನ ಹೊರಗೆ ಹಾಕಬೇಕು ಅನ್ನುವಂಥದ್ದು ಮೊದಲಿಂದ ಪ್ಲಾನ್ ಆಗಿದೆ. ನಮ್ಮ ಜೊತೆನಲ್ಲಿ ಸಂಬಂಧ ಇಲ್ಲ. ಹಾಗಂತೇಳಿ ಭಾರತೀಯ ಜನತಾ ಪಾರ್ಟಿ ಒಂದು ಸನ್ಯಾಸಿಗಳ ಪಾರ್ಟಿ ಅಲ್ಲ. ಭಾರತೀಯ ಜನತಾ ಪಾರ್ಟಿ ಯಾರೇ ಬಂದ್ರು ಕೂಡ ನಾವು ಪಾರ್ಟಿಗೆ ತೆಗೆದುಕೊಳ್ಳೋದು. ಯಾರೇ ಬರ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಯಾರೇ ಬರ್ಲಿ, ಅದಕ್ಕೆ ಯಾರೇ ಬರ್ಲಿ ನಮಗೆ 104 ಸೀಟ್ ಪಾರ್ಟಿ. 104 ಹೌದ್ರಿ. ಕರ್ನಾಟಕ ರಾಜ್ಯದಲ್ಲಿ ಏನು ಕೆಲಸ ಆಗ್ತಾ ಇಲ್ಲ, ಬರ ನಿರ್ವಹಣೆ ಮಾಡ್ತಾ ಇಲ್ಲ, ಸಾಲ ಮನ್ನಾ ಆಗೇ ಇಲ್ಲ. ಇವರು ಏನು 48,000 ಕೋಟಿ ಸಾಲ ಮನ್ನಾ ಮಾಡಿದೀನಿ ಅಂತ ಪೇಜ್ ಗಟ್ಲೆ ಜಾಹೀರಾತು ಕೊಡ್ತಾರೆ. ಕರ್ನಾಟಕದ ಬಗ್ಗೆ ಉತ್ತರ ಕರ್ನಾಟಕ ನೀರಾವರಿಗೆ ಹಣ ಇಟ್ಟಿದ್ದನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ನೀವು ಆಗಲ್ಲ, ಹಂಗಾಗಿ ರವಿಕುಮಾರ್, ನೀವು ಆಗಲ್ಲ ಅಂತಿರೋ ಸಚಿವ ಸಂಪುಟ ವಿಸ್ತರಣೆ ಆಗ್ತಾ ಇದೆ, ಪುನರ್ರಚನೆ ಆಗ್ತಾ ಇದೆ. ಇಬ್ರು ಸಚಿವರನ್ನ ಬಿಟ್ಟಿದ್ದಾರೆ. ಹೈಕಮಾಂಡ್ ಬಹಳ ಸ್ಟ್ರಾಂಗ್ ಆಗಿದೆ. ನೀವೇನು ಕನಸು ಕಾಣ್ತಾ ಇದ್ರಿ? ಸರ್ಕಾರ ಇವತ್ತು ಬಿದ್ದು ಹೋಗುತ್ತೆ ಅಂತ ಹೇಳಿದ್ರಿ. ಮಾಡ್ಲಿ, ನಮ್ದು ಮಾಡದೇ ಇರೋ ಏನು ಇದೇನು ಇವತ್ತು ನಾಳೆ ಅಂತ ಪೋಸ್ಟ್ಪೋನ್ ಮಾಡೋದಕ್ಕಿಂತ ಒಂದ್ಸರಿ ಆಗ್ಬಿಡೋದು ಒಳ್ಳೇದು. ನೀವು ಕನಸ್ಕೊಂಡಿದ್ರಿ 22 ಇದು ಕ್ಯಾಲೆಂಡರ್ ಬರೋದಿಲ್ಲ ಅಂತ ಹೇಳಿದ್ರು. 22 ಮಾಡಿದ್ದಾರೆ, ಜಗದೀಶ್ ಶೆಟ್ಟರ್ ಹೇಳಿದ್ರು. ಈಗ ಮಾಡಿರೋದ್ರ ಪರಿಣಾಮ ಈಗ ನೋಡ್ತಾ ಇದ್ರಿ. 5-20 ಮೇಲೆ ನೋಡ್ತಾ ಇದೀರಿ. ಏನೇನು ಈಗ ಇನ್ನು 5-20 ಆಗ್ಲಿ, ಇನ್ನು 6-20 ನಾಗರಾಜ್ ಅವರೇ 12-20 ಬರ್ಲಿ. ರೇವಣ್ಣ ಅವ್ರು ಏನೇ ಮುಹೂರ್ತಗಳು ಏನಾಗತ್ 5-20 ಆಗ್ಲಿ. ಅಲ್ಲಿವರೆಗೂ ನೋಡಿ ಏನಾಗ್ತದೆ. ಸಣ್ಣದಾಗ ಒಂದು ಸ್ವೇರಿಂಗ್ ಅಂತ ಇರ್ತಿಲ್ಲ, ಒಂದ್ ಸಣ್ಣ ಮೆಸೇಜ್ ಮಾತಾಡ್ತಾ ಇದಾರೆ. ರವಿಕುಮಾರ್ ಮಾತಾಡ್ತಾ ಇದಾರೆ. ನಮಗೆ ರಮೇಶ್ ಜಾರಕಿಹೊಳಿ ಸೇರಿದಂತೆ ಬಾಂಡ್ ಪೇಪರ್ ಅಲ್ಲಿ ಬರ್ಕೊಡ್ತೀನಿ. ಈ ಸಮ್ಮಿಶ್ರ ಸರ್ಕಾರದಲ್ಲಿ ಇನ್ಕ್ಲೂಡಿಂಗ್ ದೇವೇಗೌಡ, ಇನ್ಕ್ಲೂಡಿಂಗ್ ರೇವಣ್ಣ, ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ ಮತ್ತು ಸಿಎಂ ಯಾರು ಖುಷಿ ಇಲ್ಲ. ನೀವು ಖುಷಿ ಇದ್ದೀರಾ? ನೀವು ಖುಷಿ ಇಲ್ಲ. ಯಾಕೆ ನಿಮ್ಗೂ ಸರ್ಕಾರ ಮಾಡಕ್ ಆಗ್ತಾ ಇಲ್ಲ? ನಿಮ್ಗೂ ಅತೃಪ್ತಿನೇ. ಇಡೀ ರಾಜ್ಯನೇ ಬೇಯ್ತಾ ಇದೆ. ಯಾಕೆ ಸರ್ಕಾರ ಈ ರಚನೆ ಆಯ್ತು? ಇಷ್ಟೊಂದು ಮಾತಾಡ್ತೀರಿ ನೀವು. ಸರ್ಕಾರ ನಡೆಸೋ ನಾವೇ ಸುಮ್ಮನೆ ಇದೀವಿ.
5 ಗಂಟೆ ನೋಡಿ. ನೀವು ಅಲ್ಲ, ನಾಗರಾಜ್ ಅವರೇ, ಕಮ್ಮಿ ಮಾಡ್ಬಿಟ್ಟಿದ್ದಾರೆ ನಾನು- ಸಂಸದೀಯ ಕಾರ್ಯದರ್ಶಿಗಳನ್ನ. ನೀವು 8 ಜನಕ್ಕೆ ನೀವು ಮಾಡಿದ್ದಾರೆ. ಬಹಳ- ಹೋದ್ ಸರಿ ಸಿದ್ದರಾಮಯ್ಯ ಅವರು 17 ನೀವು ಬಹಳ ಜನಕ್ಕೆ ಮಾಡಿದ್ದಾರೆ. senior. ಅವ್ರಿಗೆ ಏನ್ ಕೆಲ್ಸ? ರವಿಕುಮಾರ್ ಅವರು ಮುಗಿಸ್ಲಿ. ನೀವು ಬಹಳ ಸೀನಿಯರ್ ಆಗಿ ಹಲವಾರು ವಿಚಾರಣೆ ಗ್ರಾಸ್ ಮಾಡಿದ್ರಿ. ಇವರು ಬಹಳ ಜವಾಬ್ದಾರಿದ ಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಇವ್ರು ಜವಾಬ್ದಾರಿ ಹೇಳ್ತಾರೆ. ಸ್ಥಾನದಲ್ಲಿ ಇಲ್ಲ, ಅವ್ರೀಗ ಮೋರ್ ರೆಸ್ಪಾನ್ಸಿಬಲ್. ಯಾಕೆ ಅಂತ ಹೇಳ್ತೀನಿ ಕೇಳಿ. ಪಕ್ಷದಲ್ಲಿ ಅವರು ಜನರಲ್ ಸೆಕ್ರೆಟರಿ ಆಗಿ ಮತ್ತೆ MLC ಆಗಿ ಬಹಳ ಯಡಿಯೂರಪ್ಪನವರಿಗೆ ರೈಟ್ ಹ್ಯಾಂಡ್ ಅಂತ ಹೇಳ್ತಕ್ಕಂಥ ವ್ಯಕ್ತಿಯನ್ನು ನಾನು ಭಾವಿಸಿದ್ದೀನಿ. ನೀವೆಲ್ಲ ಹೇಳಿದ್ರಿ, ಪರಮೇಶ್ವರ್ ಬಗ್ಗೆ ಮಾತಾಡಿರ್ಬೋದು. ಯಡಿಯೂರಪ್ಪನವರು ಪರಮೇಶ್ವರ್ ಯಡಿಯೂರಪ್ಪ ಅದೆಲ್ಲ ಆಗದೇ ಇರೋ ವಿಚಾರ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಟೈಮ್ ವೇಸ್ಟ್ ಮಾಡಕ್ ಹೋಗೋದು. ರಮೇಶ್ ಜಾರಕಿಹೊಳಿ ಯಾಕೆಂದ್ರೆ ಸೇರಿದಂಗೆ ಎರಡು ವಿರೋಧಾಭಾಸ ಇರ್ತಕ್ಕಂಥ ಐಡಿಯಾಲಜಿಗಳು ಒಂದಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವ ಜನ ಹೋದ್ರು ಬಿಜೆಪಿ ನಿಮ್ಮಂದಿರಲಿಲ್ಲ. ಪರಮೇಶ್ವರ್ ವಿಚಾರಕ್ಕೆ ಬಂದಾಗ ದಯವಿಟ್ಟು ಹಂಗೆ ಹೇಳಕ್ ಹೋಗ್ಬೇಡಿ. 8 ವರ್ಷಗಳ ಕಾಲ ಪಕ್ಷವನ್ನು ಕಟ್ಟಿರ್ತಕ್ಕಂಥ ಒಬ್ಬ ಧೀಮಂತ ನಾಯಕ. ಹೇಳ್ತೀನಿ ಕೇಳ, ಅವರೆಲ್ಲ ಇಬ್ರು ಸ್ಟೇಟ್ಮೆಂಟ್ಗಳು ಕೇವಲ ಪೊಲಿಟಿಕಲ್ ಸ್ಟೇಟ್ಮೆಂಟ್. ರಾಂಗ್ ಪಾರ್ಟಿ. ನೋ ಹಂಗಂತ ಹೇಳಿದಕ್ಕೆ ನಾವು ಯಡಿಯೂರಪ್ಪ ಇಸ್ ರೈಟ್ ಮ್ಯಾನ್ ರಾಂಗ್ ಪಾರ್ಟಿ ಅಂತ ಹೇಳಿ ನಾವು ತಗೊಳಕ್ ಹೋಗಲ್ಲ. ಅಲ್ಲ, ಅವರಲ್ಲೇ ಇರಲಿ, ನಾವು ಇಲ್ಲೇ ಇರ್ತೀವಿ. ಡೈರೆಕ್ಟ್ಲಿ ಟೆಲಿಂಗ್ ದಟ್ ವರ್ಡ್. ಯಾಕೆಂದ್ರೆ ಅವ್ರ ನಾಯಕತ್ವ ಅವ್ರು ಯಾಕೆ ಯಡಿಯೂರಪ್ಪ ವಿಚಾರ ಬಂದಾಗ ನಾನು ಹೇಳಕ್ ಹೋಗಲ್ಲ ರೈಟ್ ಮ್ಯಾನ್ ಬೀಯಿಂಗ್ ರಾಂಗ್ ಪಾರ್ಟಿ ಅಂತ ಹೇಳಲ್ಲ. ಒಂದು ಮಾತ್ರ ಹೇಳ್ತೀನಿ, ಸಿಂಗಲ್ ಶಾಸಕರ ಪಕ್ಷದ ನಾಯಕರನ್ನ ಕಾಂಗ್ರೆಸ್ ಸೇರಿ ಅಂತ ನಾಗರಾಜ್ ಅವರೇ ಪರಮೇಶ್ವರ್ ಯಾಕೆ ಹೇಳಿದ್ರು? ಯಾರಿಗೆ? ಯಡಿಯೂರಪ್ಪನವರಿಗೆ. ಅದನ್ನ ಹೇಳ್ತಾ ಇದೀನಿ ಕೇಳಿ. ಅದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಆಗ್ತದೆ. ನಾನು ಹೇಳ್ತೀನಿ ಕೇಳಿ. ರಮೇಶ್ ಜಾರಕಿಹೊಳಿ ನಿಮ್ಗೆ ಕೈ ಕೊಟ್ಟು ಬಿಜೆಪಿ ಹೇಳ್ತೀನಿ ಕೇಳಿ. ಆದ್ರೆ ರವಿಕುಮಾರ್ ಯಾರು ಕೂಡ ನಮ್ಗೆ ದೂರ ಅಲ್ಲ. ಪರಮೇಶ್ವರ್ ಮ್ಯಾಟ್ರ್ ಆಯ್ತು, ಐಡಿಯಾಲಜಿಗಳು ಹೇಳಿದೆ, ಅವ್ರ ಪಕ್ಷಾಧ್ಯಕ್ಷರಿಗೆ ಹೋಗಲ್ಲ ಆಯ್ತು. ಅದು ಡಿಬೇಟ್ ಈಗ ನೀವು ಹೇಳ್ತಾ ಇರ್ತಕ್ಕಂಥ ಸಂಪುಟ ಪುನರಚನೆ ಆಗ್ತದೆ ವಿಚಾರದಲ್ಲಿ ಆಗ್ತಕ್ಕಂಥ ಬಂಡಾಯ ಸಂಪುಟ ಆಗ್ತದೆ ಹೇಳ್ತಾ ಇದ್ರಿ. ಬಿಜೆಪಿ ಅವರು ಮುಹೂರ್ತಗಳನ್ನ ಕಟ್ಟಿದ್ರು. ಇವರು ಬಿದ್ದೋಗುತ್ತೆ ಈಗಲೇ ಮುಗೋದನ್ನ 10 ಸಲ ಮುಹೂರ್ತನ ಫಿಕ್ಸ್ ಮಾಡಿದ್ರು. ಎಲ್ಲ ಅಸ್ಟ್ರಾಲಜಿಗಳು ಕೇಳಿ ಹೇಳಿ ಸರ್, ಬಿಡಿ ಸರ್. 5:20 ಒಳಗಡೆ ನಾನು ಒಳ್ಳೆ ಬಹಳಷ್ಟು ವಿಚಾರಗಳು ಹೇಳ್ತೀನಿ, ಟೈಮ್ ಕೊಡ್ರಿ ಸರ್ ಮಾತಾಡ್ಲಿಕ್ಕೆ. ಇವರು ಹೇಳಿದ್ದೇನೆಂದ್ರೆ ಧನುರ್ ಮಾಸದಲ್ಲಿ ಮಾಡೋದಿಲ್ಲ, ರೇವಣ್ಣ ಮಾಡಕ್ ಬಿಡೋದಿಲ್ಲ, ದೇವೇಗೌಡ ಮಾಡಕ್ ಬಿಡೋದಿಲ್ಲ, ಎಲ್ಲ ಬೋಗಸ್ ಇದು, ಸುಳ್ಳು ಇದು, ಎಲ್ಲ ಏನು ಹೇಳಿದ್ರು. ನಾವು ಒಂದೇ ಮಾತಂದ್ವಿ. ನಾವು ಮೂಢನಂಬಿಕೆಗಳ ವಿರೋಧಿ ಇರ್ತಕ್ಕಂಥವ್ರು, ಸಾಮಾಜಿಕ ನ್ಯಾಯದ ಪರ ಇರ್ತಕ್ಕಂಥವ್ರು, ಸಿದ್ದರಾಮಯ್ಯ ಕೊಟ್ಟ ಮಾತನ್ನು ನಡ್ಕೊಳ್ತಕ್ಕಂಥವ್ರು. ಒಂದ್ ನಿಮಿಷ, ಈಗ ಕೊಟ್ಟ ಮಾತನ್ನು ನಡ್ಕೋಬೇಕಾಗಿದೆ, ನಡ್ಕೊಂಡಿದ್ದೇವೆ ಅಂತ ಮಾಡ್ತೀವಿ. ಅದೇ ನಮ್ಮ ಹೈಕಮಾಂಡ್ ಮಾತನ್ನು ಕೂಡ ಇವತ್ತು ಹೇಳ್ತಾ ಇದ್ದೇವೆ. ನಾವು ಸಂಪುಟನ ಪುನರಚನೆ ಮಾಡ್ತೀವೋ ಮತ್ತೆ ವಿಸ್ತರಣೆನೂ ಮಾಡ್ತೀವೋ, ಯಾವುದೇ ಕಾರಣಕ್ಕೂ ಕೂಡ ಇವೆಲ್ಲ ಅಸಮಾಧಾನಗಳು ಅವ್ರು ಬೇಜಾರಿದ್ರೆ ಅದನ್ನು ನಮ್ಮ ಹೈಕಮಾಂಡ್ ಸರಿಪಡಿಸಲಿಕ್ಕೆ ತಾಕತ್ತಿದೆ ಅನ್ನೋ ಮಾತನ್ನು ಹೇಳ್ತೀನಿ. ಇವ್ರಿಗೆ ನಿರಾಶೆ ಕಾದಿದೆ ಬಿಜೆಪಿ ಅವರಿಗೆ ಮಾತು ಹೇಳ್ತೀನಿ. ಯಾವುದೇ ರೀತಿಯಾದಂತ ಸಂಕಟ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಬಹಳ ಬಲ ತುಂಬಿದ್ರು. ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಬಹಳ ಲಾಭ ಆಯಿತು. ರಮೇಶ್ ಜಾರಕಿಹೊಳಿ ಅವರು ಬಹಳ ಶಿಸ್ತಿಂದ ಕೆಲಸ ಮಾಡಿದಂತ ಮಂತ್ರಿ ಸ್ಥಾನ ಬಿಟ್ರೆ ಏನಕ್ಕೆ ಬಿಟ್ರೆ ಮಂತ್ರಿ ಸ್ಥಾನದಿಂದ? ಅದಕ್ಕೆ ಹಲವಾರು ಕಾರಣ ಇರಬಹುದು. ಕಾಂಗ್ರೆಸ್ನವ್ರದ್ದು ಏನ್ ನಡೀತಾ ಇದೆ ಹೇಳಿ? HK ಪಾಟೀಲ್ ಏನ್ ನಡೀತಾ ಇದೆ? RV ದೇಶಪಾಂಡೆ ಅವ್ರದ್ದು ಏನ್ ನಡೀತಾ ಇದೆ? ರಾಮಲಿಂಗಾರೆಡ್ಡಿ ಅವ್ರದ್ದು ಏನ್ ನಡೀತಾ ಇದೆ? ಪರಮೇಶ್ವರ್ ಅವ್ರದ್ದು ಏನ್ ನಡೀತಾ ಇದೆ? ಎಲ್ಲಿಂದಲೋ ಬಂದ್ ನಡೆಸ್ತಾ ಇದಾರೆ ಅಲ್ಲಿ. ಎಲ್ಲಿದ್ರು? 12 ವರ್ಷಗಳಾದ್ಮೇಲೆ ಇವತ್ತು ಬಂದು ಎಲ್ಲಿಂದ ಬಂದು ಅಂತ ಹೇಳ್ತಾರೆ ಸರ್. ಸಿದ್ದರಾಮಯ್ಯ ಕಾಂಗ್ರೆಸ್ ಬಂದು ಎಷ್ಟು ಚುನಾವಣೆ ನಿಂತರು ಸರ್? ರಾಜ್ಯದ ಮುಖ್ಯಮಂತ್ರಿ 5 ವರ್ಷಗಳ ಕಾಲ ಕಾಂಗ್ರೆಸ್ ನ ಮುಖ್ಯಮಂತ್ರಿ ಕೆಲಸ ಮಾಡಿದ್ಮೇಲೆ ಅವರು ಹೊಸಬರು ಅಂತ ಹೇಳ್ತಾರೆ ಅಂದ್ರೆ ಏನ್ ಸರ್ ಅರ್ಥ ಇದಕ್ಕೆ? ನೀವು ರವಿಕುಮಾರ್ ಅವ್ರಿಗೆ ಸ್ವಲ್ಪ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ. ರವಿಕುಮಾರ್ ಅವರೇ ದೇಶಪಾಂಡೆ ಅವ್ರದ್ದು ಏನ್ ನಡೀತಾ ಇದೆಲ್ಲ, ರಾಮಲಿಂಗಾರೆಡ್ಡಿ ಅವ್ರದ್ದು ಏನ್ ನಡೀತಾ ಇದೆ, ಪರಮೇಶ್ವರ್ ಅವ್ರದ್ದು ನಡೀತಾ ಇಲ್ಲ. ಮುಖದ ಮೇಲೆ ಮಾಡ್ತಾ ಇದ್ದಾರೆ ನೇರವಾಗಿ. ಅದು ಒಂದು ಸಪರೇಟ್. ಅದು ಅವ್ರಿಬ್ಬರದು ಏನಂದ್ರೆ ಅಧಿಕಾರ ನಡೆಸ್ತಿರೋದು ಅವರಿಬ್ರು. ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ್ಲೂ ಅಲ್ಲ. DK ಶಿವಕುಮಾರ್ ಕುಮಾರಸ್ವಾಮಿ ಮೆಮೊರಂಡಮ್ ಅಂಡರ್ಸ್ಟ್ಯಾಂಡಿಂಗ್. ಅವರಿಬ್ಬರು ಅದ್ ಏನ್ ಮಸಲತ್ ಮಾಡ್ಕೊಂಡು ಮಾಡಿ ಅಧಿಕಾರ ನಡೆಸ್ತಿದ್ದಾರೆ. ಕಾಂಗ್ರೆಸ್ ಇವತ್ತಲ್ಲ ಆರೋಪಗಳನ್ನ ಕಾಂಗ್ರೆಸ್ ಕಾರಣ ಅಂತಂದ್ರೆ ಸಿದ್ದರಾಮಯ್ಯ ನಿನ್ನೆ ಮನೆ ಬಂದವರು ಅಲ್ಲ, ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುತ್ತಾರೆ. ರಾಜ್ಯದಲ್ಲಿ 12 ವರ್ಷಗಳಿಂದ ಕಾಂಗ್ರೆಸ್ ಬಂದು ಹಲವಾರು ಚುನಾವಣೆಗಳನ್ನ ಫೇಸ್ ಮಾಡುತ್ತಾರೆ. ನಿನ್ನೆ ಬೆಳಗ್ಗೆ ಬಂದ ರೀತಿ ಮಾಡ್ತಾರೆ. ನೀವು ಸಿದ್ದರಾಮಯ್ಯ ಲೀಡರ್ಶಿಪ್ ನ ಎದುರಿಸಲಿಕ್ಕೆ ತಾಕತ್ತಿಲ್ಲ ಇದ್ರೆ ಸಿದ್ದರಾಮಯ್ಯ ಯಾಕೆ ಬೇಕು ಮಾಡ್ತೀರಿ?
ಒಬ್ಬ ಸಿದ್ದರಾಮಯ್ಯ ಸಾಮಾಜಿಕ ಬದ್ಧತೆಯಿಂದಾಗಿ ಬಿಜೆಪಿನ ಸೋಲಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದನ್ನು ಸಹಿಸಿಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಕಾಣ್ತದೆ. ಅದಕ್ಕೋಸ್ಕರ ಪರಮೇಶ್ವರ್ ಎತ್ಕಟ್ಟೋದು, ಡಿ ಕೆ ಶಿವಕುಮಾರ್ ಮೇಲೆ ಅಂತ ಹೇಳೋದು ನೀವು ಮಾಡಕ್ ಹೋಗ್ಬೇಡಿ. ಪರಮೇಶ್ವರ್ ಇರಲಿ, ಡಿ ಕೆ ಶಿವಕುಮಾರ್ ಇರಲಿ, ಸಿದ್ದರಾಮಯ್ಯ ಇರಲಿ, ನಮ್ಮಲ್ಲಿ ಹೊರಗಿನವರು ಸರ್, ಒಂದ್ ನಿಮಿಷ ಸರ್, ನಮ್ಮಲ್ಲಿ ಹೊರಗಿನವರು ಒಳಗಿನವರು ಭಾವನೆ ಇಲ್ಲ ಸರ್. ನಮ್ಮ ಸಿದ್ಧಾಂತ ನಂಬ್ಕೊಂಡು ಬಂದ್ಮೇಲೆ ನಾವು ಕೆಲಸ ಮಾಡ್ತಾ ಜೊತೆ. ಆದ್ರೆ ಒಂದ್ ಹೇಳ್ತೀನಿ ಕೇಳಿ, ರಾಮಲಿಂಗಾರೆಡ್ಡಿ ಅವರು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ ಸೀನಿಯರ್. ಬಿಜೆಪಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಯ್ತು, 78 ಸೀಟ್ ಇಳಿದ್ರು. ಜೆಡಿಎಸ್ ನವರು 38 ಸೀಟು, ಅವ್ರದ್ದು ಕಮ್ಮಿ ಆದ್ರು. ಅಷ್ಟಕ್ಕೂ ಬುದ್ಧಿ ಬರಲಿಲ್ಲ ಕಾಂಗ್ರೆಸ್ನವ್ರಿಗೆ. ಅಷ್ಟೇ ಅಲ್ಲ, ಕುಮಾರಸ್ವಾಮಿ ಸಿಎಂ ಆದ್ರು, ಇವು ಕಾಂಗ್ರೆಸ್ನವ್ರು ಡಿಸಿಎಂ ಆದ್ರು. ಸಿಎಂ ಆಗ್ಬೇಕಾಗಿತ್ತು ಹಂಗ್ ನೋಡಿದ್ರೆ ಲಾರ್ಜೆಸ್ಟ್ ಪಾರ್ಟಿ. ಇನ್ನು ಬುದ್ಧಿ ಬಂದಿಲ್ಲ ಅಂದ್ರೆ ನಾವೇನ್ ಮಾಡೋಣ? ಇನ್ನು ಮೂಲ ಕಾಂಗ್ರೆಸ್ನವ್ರದಂತೂ ಏನು ನಡಿಗೆನೇ ಇಲ್ಲ. ಬುದ್ಧಿ ಬಂದಿಲ್ಲ ಅಂತ ಹೇಳ್ತಾರೆ. ನಮ್ಗೆ ಚೆನ್ನಾಗಿ ಬುದ್ಧಿ ಕೆಲಸ ಮಾಡ್ತಾರೋದ್ರಿಂದ ಈ ಕೋಮುವಾದಿಗಳನ್ನ ಅಧಿಕಾರ ದೂರ ಇಡಲಿಕ್ಕೋಸ್ಕರ ನಾವು ಅಧಿಕಾರ ತ್ಯಾಗ ಮಾಡುತ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಬುದ್ಧಿ ಬಂದಿಲ್ಲ, ಬುದ್ಧಿ ಬದಲಾವಣೆ ಆಗಿದೆ ಅಂತ ಹೇಳ್ತಾ ಇದ್ದೀನಿ. ರವಿಕುಮಾರ್ ಪೊಲಿಟಿಕಲ್ಲಿ ಬಿಜೆಪಿ ಇಸ್ ನಾಟ್ ಸನ್ಯಾಸಿ ಪಾರ್ಟಿ ಅಲ್ಲ. ಈ ಲಾಭವನ್ನು ನಾವು ಪಡ್ಕೊಳ್ತೀವಿ. ನಾವಾಗಿ ನಾವು ಅವ್ರ ಮನೆಗೆ ಹೋಗಲ್ಲ. ನಮ್ಮ ಮನೆಗೆ ಬಂದ್ರೆ 5 ಗಂಟೆ 20 ನಿಮಿಷ ಮುಗಿಲಿ ಸ್ವಾಮಿ, ವೇಟ್ ಅಂಡ್ 5 ಗಂಟೆ 20 ನಿಮಿಷ ಮುಗಿಲಿ. ಬಂಡಾಯದ ಲಾಭವನ್ನು ಪಡ್ಕೊಳ್ತೀವಿ. ನಾವು ಸುಮ್ಮನೆ ಕೂಡಲ್ಲ. 104 113 ಮಾಡೋ ಪ್ರಯತ್ನ ಆಗಿದ್ರೆ ಈ ಬಂಡಾಯ ಈ ಸರ್ಕಾರಕ್ಕೆ ಅಪಾಯ ತಂದಿಡುತ್ತಾ? ಇದು ಸಂಪುಟ ವಿಸ್ತರಣೆ ಅಲ್ಲ, ಸಂಕಟ ವಿಸ್ತರಣೆ ಕಾಂಗ್ರೆಸ್ ಜೆಡಿಎಸ್ಗೆ. ಮಾತಾಡೋಣ ರವಿಕುಮಾರ್ ಜೊತೆ ಮಾತಾಡ್ತಾ ಇದ್ವಿ. ಇದು ಕೆಲವೇ ಕ್ಷಣಗಳಲ್ಲಿ 8 ಜನ ನೂತನ ಸಚಿವರಾಗಿ ಪ್ರಮಾಣವಚನ ಸ್ವೀಕರಿಸ್ತಾರೆ. ಇದು ಬಹಳ ಸಂಭ್ರಮ ಅವರಿಗಿದೆ. ಆದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಅತೃಪ್ತರ ಸಂಖ್ಯೆ ದೊಡ್ಡದಿದೆ. ಈಗಾಗಲೇ ಒಬ್ಬೊಬ್ಬರಾಗಿ ಮಾತಾಡ್ತಾ ಇದ್ದಾರೆ. ಇದು ಬಂಡಾಯದ ಸಂಪುಟ. ಅದಾದ್ಮೇಲೆ ಬಿಜೆಪಿ ನಾಯಕರಂತ ರವಿಕುಮಾರ್ ಮತ್ತೊಂದು ಕಡೆ ಯಡಿಯೂರಪ್ಪ ಹೇಳಿದ್ರೆ 5 ಗಂಟೆ 20 ನಿಮಿಷ ಆಗಲಿ ಸ್ವಾಮಿ, ತಡೀರಿ, ಆದ್ಮೇಲೆ ಗೊತ್ತಾಗುತ್ತೆ ಏನಾಗುತ್ತೆ. ನಾವು ಸನ್ಯಾಸಿಗಳಲ್ಲ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ ಅದು. ಆದರೆ ಹಾಗಿದ್ರೆ ಆಪರೇಷನ್ ಕಮಲ ಅಂತ ಹೇಳ್ತೀರಾ, ಅದಕ್ಕೆ ಒಪ್ಪಲ್ಲ. ಆದರೆ 5 ಗಂಟೆ 20 ನಿಮಿಷ ಆಗಲಿ ಅನ್ನೋದು. ಇದ್ರ ಮಧ್ಯೆ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಬಿ.ವೈ. ವಿಜಯೇಂದ್ರ ಮಾತನಾಡಿದ್ದಾರೆ. ಸೊ ಹಾಗಿದ್ರೆ ಭಾರತೀಯ ಜನತಾ ಪಕ್ಷ ಇದೆಲ್ಲವನ್ನೂ ಕೂಡ ಕಾದು ನೋಡ್ತಾ ಇದೆ. 2 ಸಚಿವ ಸ್ಥಾನಕ್ಕೆ ಜೆಡಿಎಸ್ ಟೆಂಡರ್ ಕರೆಯೋ ಚಿಂತನೆಯಲ್ಲಿ ಇದೆ. ಅಂದ್ರೆ 2 ಸಚಿವ ಸ್ಥಾನ ತುಂಬುತ್ತಾ ಇಲ್ಲ. ಸೂಟ್ ಕೇಸ್ಗಾಗಿ ಸಿಎಂ ಎಚ್ಚರಿಕೆ ಕಾಯ್ತಾ ಇದ್ದಾರೆ ಅಂತ ಗಂಭೀರ ಆರೋಪವನ್ನ ಬಿ.ವೈ. ವಿಜೇಂದ್ರ ಮಾಡಿದ್ದಾರೆ. ಸಿಎಂ ಎಚ್ಚರಿಕೆ ವಿರುದ್ಧ ಬಿ.ವೈ. ವಿಜೇಂದ್ರ ವ್ಯಂಗ್ಯಾಡಿದರೆ. ಯಾಕೆ ಅವರು 2 ಸ್ಥಾನ ತುಂಬುತ್ತಾ ಇಲ್ಲ, ಕಾರಣ ಏನು? ಸೊ ಇದು ಬಿ.ವೈ. ವಿಜೇಂದ್ರ ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಸೂಟ್ ಕೇಸ್ ಕೊಟ್ಟವರಿಗೆ ಸಚಿವ ಸ್ಥಾನ ನೀಡಬಹುದು, ಹಾಗಾಗಿ ಕಾಯ್ತಾ ಇದ್ದಾರೆ ಅನ್ನೋ ಗೊತ್ತಿಲ್ಲ. ಈ 2 ಸ್ಥಾನಗಳನ್ನ ಜೆಡಿಎಸ್ ಉಳಿಸ್ಕೊಂಡಿದೆ. ಅದನ್ನು ಕೂಡ ಇವತ್ತು ಮಾಡಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ ಅನ್ನೋ ಪ್ರಶ್ನೆಯನ್ನ ವಿಜೇಂದ್ರ ಮಾಡಿದ್ದಾರೆ. ಎಸ್ ನಾಗರಾಜ್ ಅವರೇ, ಇದು ಬಿ.ವೈ. ವಿಜೇಂದ್ರ ಮಾತಾಡಿರ್ತಕ್ಕಂಥದ್ದು ಆಗ್ಲೇನೆ. ಮತ್ತೊಂದು ಕಡೆ ಯಡಿಯೂರಪ್ಪನವ್ರು ಹೇಳಿದ್ದಾರೆ, ಸಂಜೆ ಅವರು ಕಾದು ನೋಡ್ತೀವಿ, ಅತೃಪ್ತರು ಇದ್ದಾರೆ, ಅಸಮಾಧಾನ ಇದೆ, ಎಲ್ಲವನ್ನು ಕೂಡ ನಾವು ಅದನ್ನ ಈಗ ರಿಯಾಕ್ಟ್ ಮಾಡಲ್ಲ, ಸಂಜೆ ಅವರು ಕಾಯ್ತೀವಿ. ರವಿಕುಮಾರ್ ಕೂಡ ಹೇಳಿದ್ರೆ 5 ಗಂಟೆ 20 ನಿಮಿಷ ಆಗಲಿ. ವಿಜಯೇಂದ್ರ ಅವರು ಮಾಜಿ ಮುಖ್ಯಮಂತ್ರಿಗಳ ಮಗ ಮತ್ತು ಅವ್ರ ಪಕ್ಷದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡತಕ್ಕಂಥ ಒಬ್ಬ ಯುವ ನಾಯಕ. ಅತ್ಯಂತ ಗೌರವದಿಂದ ಹೇಳ್ತಾ ಇದ್ದೀನಿ ನಾನು ನಿಮಗೆ, ಪ್ರಜಾಪ್ರಭುತ್ವದ ಕಗ್ಗೊಲೆಯ ಮಾತುಗಳನ್ನ ಮಾತಾಡಬಾರ್ದು. ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಪಕ್ಷದ ಆಂತರಿಕ ವಿಚಾರಗಳನ್ನ ಈ ರೀತಿ ಸೂಟ್ ಕೇಸು ಕುದುರೆ ಅಂತಕ್ಕಂಥದ್ದು ಯಾರ ಜಾಯಮಾನ ಅಂತ ಇಡೀ ಜಗತ್ತಿಗೆ ಗೊತ್ತಿದೆ. ಯಡಿಯೂರಪ್ಪನವರು ಅವ್ರ ಪಾರ್ಟಿಯವರು ಆಪರೇಷನ್ ಕಮಲ ಹಲವಾರು ವಿಚಾರಗಳನ್ನು ಮಾಡಿ ಸಾಬೀತಾಗಿ ಏನೆಲ್ಲ ಅನುಭವಿಸಿದ್ರಂತ ದೇವರಿಗೆ ಎಲ್ಲರಿಗೂ ಗೊತ್ತಿದೆ. ನಾನೇನು ಹೇಳಲಿಕ್ಕೆ ಹೋಗಲ್ಲ ಪದಗಳನ್ನ, ಯಾಕಂತಂದ್ರೆ ಅದು ನಮ್ಮ ಜಾಯಮಾನ ಅಲ್ಲ. ಆದ್ರೆ ಹೇಳ್ಬೇಕಾದ್ರೆ ಕೇಳ್ಬೋದಾಗಿತ್ತು, ಅಪೋಸಿಷನ್ ಲೀಡರ್ಗಳ ಕೇಳ್ಬೋದಾಗಿತ್ತು. ಯಾಕ್ರಿ ಅವ್ರು ಮಾಡಿದ್ರೆ ನೀವು ಮಾಡ್ಬೋದು ಅಂತ ಕೇಳ್ಬೋದು. ಕುದುರೆ ವ್ಯಾಪಾರ ಅಂತಕ್ಕಂಥ ಇಂಥ ಆಲೋಚನೆಗಳು ಯಾಕೆ ಬಿಜೆಪಿ ಬರ್ತದೆ ಅಂತಕ್ಕಂಥ ಮೂಲತಃ ಯಾಕೆ ಬರ್ತದೆ? ಯಾಕೆಂದ್ರೆ ಅವ್ರ ಜಾಯಮಾನವೇ ಅದೇ. ಅದ್ರಲ್ಲಿ ಅವರು ಅದು ನಂಬಿಕೆ ಇಟ್ಕೊಂಡಿರೋದು, ಮಾರಾಟ ಮಾಡ್ಕೊಳ್ತಕ್ಕದ್ದು, ದುಡ್ಡು ಮಾಡ್ತಕ್ಕಂಥದ್ದು, ಮಂತ್ರಿಮಂಡಲ ಮಾರಾಟ ಮಾಡ್ಕೊಳ್ಳೋದು ಬಿಜೆಪಿ ಜಾಯಮಾನ ಇರಬೇಕು. ಅದು ನಮ್ಮ ಚರಿತ್ರೆ ಅಲ್ಲ, ಕಾಂಗ್ರೆಸ್ಸಿನ ಚರಿತ್ರೆನೇ ಅದು. ಸಾಧ್ಯವೇ ಇಲ್ಲ, ಇಡೀ ದೇಶದಲ್ಲಿ ಸಾಧ್ಯವೇ ಇಲ್ಲ. ಜೆಡಿಎಸ್ ವಿಚಾರ ಅಲ್ಲಿ ಮಾತಾಡ್ತಾರೆ, ಜೆಡಿಎಸ್ ಕಾಂಗ್ರೆಸ್ ವಿಚಾರ ಅಲ್ಲ. ಜೆಡಿಎಸ್ ಎರಡು ಸಂಪುಟ ಸ್ಥಾನಗಳನ್ನ ಯಾಕೆ ತಮ್ಮಿಲ್ಲ ಕೇಳಲಿಕ್ಕೆ ನೀವು ಪ್ರಜಾಪ್ರಭುತ್ವದಲ್ಲಿ ಅಧಿಕಾರ ಇದೆ ನಿಮ್ಗೆ. ಆದ್ರೆ ಪದಗಳು ಯೂಸ್ ಮಾಡ್ತೀನಿ ಅಂತ ಹೇಳಿ ಬಾಯಿ ಬಂದಂಗೆ ಮಾತಾಡ್ತಾರೆ. ಸರಿ ರವಿಕುಮಾರ್, ನಾನು ನಿಮ್ಗೆ ಹೇಳಿದ್ರೆ ಅಪಚಾರ ಮಾಡಿರ್ತಕ್ಕ ನಾಳೆ ಅವಮಾನ ಮಾಡಿದ್ರೆ ಕಾರ್ಯಕರ್ತ ಮಾಡಿದಾರೆ ಅಂತ ತಿಳ್ಕೊಬೇಕಾಗ್ತದೆ ನಾವು. ನೀವು ಈ ತರ ಕುದುರೆ ವಿಜೇಂದ್ರ ಹೇಳಿರೋದು ಪರವಾಗಿಲ್ಲ, ನಿಮ್ ಧ್ವನಿ ಚೆನ್ನಾಗಿದೆ, ಪರವಾಗಿಲ್ಲ, ನಿಮ್ ಧ್ವನಿ ಚೆನ್ನಾಗಿದೆ, ಆಮೇಲೆ ಹೇಳಿ ಪರವಾಗಿಲ್ಲ. ನಿಮ್ದು ಹಂಗೆ ಇಟ್ಕೊಳ್ಳಿ, ಇನ್ನು ಮುಂದೆ ಬೇಕಾಗತ್ತೆ ಧ್ವನಿ. ಇಲ್ಲಿ ಇವಾಗಲೇ ಕಳ್ಕೊಂಡ್ಬಿಟ್ರೆ ಆಮೇಲೆ ನಿಮಗೆ ಆರೋಗ್ಯ ಕೆಟ್ಟೋದ್ರೆ ಯಾರು ಬರಲ್ಲ ನೋಡಕ್ಕೆ. ಅದಕ್ಕೆ ಸುಮ್ಮನಿರಿ. ನಾನು ಈ ವಿಷಯ ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿಜಯೇಂದ್ರ ಹೇಳಿರೋದು ಅವ್ರ ಮಾತಲ್ಲ,
ಪ್ರಜ್ವಲ್ ರೇವಣ್ಣ ಹೇಳಿರೋ ಮಾತನ್ನ ಅವ್ರು ಹೇಳಿದ್ದಾರೆ. ಹುಣಸೂರಲ್ಲಿ ಹೇಳಿದ್ರು ಕಾರ್ಯಕ್ರಮ, ಹುಣಸೂರಲ್ಲಿ ಹೇಳಿದ್ದಾರೆ. ನಮ್ಮ ಪಾರ್ಟಿ ನೀವು ನಿಮ್ಮ ನಾಯಕರು ನಿಮ್ಮ ಯುವ ನಾಯಕರು ರವಿಕುಮಾರ್ ಆತ್ಮಸಾಕ್ಷಿಗಳಲ್ಲಿ ಆ ಮಾತನ್ನ ನೀವು ಒಪ್ತೀರಾ? ನೀವು ಒಪ್ಪೋದಿಲ್ಲ, ನಿಮ್ ಮನಸಾಕ್ಷಿ ಒಪ್ಪೋದಿಲ್ಲ. ಆದ್ರೆ ನೀವು ತೇಪೆ ಹೆಚ್ಚು ಕೆಲಸ ಮಾಡ್ತೀರಿ. ಮಾಜಿ ಮುಖ್ಯಮಂತ್ರಿ ಪಾರ್ಟಿ ಅಧ್ಯಕ್ಷರ ಮಗ ಕುದುರೆ ಮಾತಾಡೋದು ಸರಿ ಇಲ್ಲ. ಐಡಿಯಾಲಜಿ ಆಫ್ ಎ ಪಾರ್ಟಿ, ನಿಮ್ಮ ಪಕ್ಷದ ಸಿದ್ಧಾಂತವನ್ನ ಹೊರಗಾಕಿದ್ದಾರೆ. ಕುಮಾರಸ್ವಾಮಿ ಅವರ ಬಗ್ಗೆ ನೀವು ಯಾಕೆ ಅವಗೌರವ ಮಾತಾಡ್ತೀರಾ? ಅದ್ರ ಬಗ್ಗೆ ಟೂ ಮಚ್ ಡಿಬೇಟ್ ಮಾಡೋದು ಬೇಡ. ಅದ್ರ ಬಗ್ಗೆ ಟೂ ಮಚ್ ನಾಗರಾಜ್ ಅವ್ರು ರಿಯಾಕ್ಟ್ ಮಾಡ್ಕೊತಾರೆ. ಅದ್ರ ಬಗ್ಗೆ ಟೂ ಮಚ್ ಡಿಬೇಟ್ ಮಾಡೋದು ಬೇಡ. ನಿಮಿಷ ರವಿಕುಮಾರ್, ನನ್ನ ಪ್ರಶ್ನೆ 4 ಜನ ಇರ್ತಕ್ಕಂಥ ರಚನಾತ್ಮಕ ಪದಗಳನ್ನು ಉಪಯೋಗ ಮಾಡ್ತಾರೆ. ನೀವೇ ಅಪ್ಪಲ್ಲ, ನಿಮ್ಮ ಮಗ ನೋಡಿದ್ರೆ ಗೊತ್ತಾಗ್ತದೆ. ಮನಸಾಕ್ಷಿ ನೀವು ಒಪ್ಪೋದಿಲ್ಲ ಮಾತನ್ನ. ಈ ನನ್ನ ಪ್ರಶ್ನೆ ಟೂ ಮಚ್ ಡಿಬೇಟ್ ಹೋಗ್ಬೇಡ. ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಬ್ರು ನನ್ನ ಪ್ರಶ್ನೆ ನಾಗರಾಜ್ ಅವರೇ, ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ನಲ್ಲೇ ಇರ್ತಾರ? ಖಂಡಿತವಾಗ್ಲೂ ಇರ್ತಾರೆ. ಈ ಒರಿಜಿನಲ್ ಕಾಂಗ್ರೆಸ್ ಮ್ಯಾನು, ಯೂತ್ ಕಾಂಗ್ರೆಸ್ ನ ಬೆಳೆದು ಬಂದಿರತಕ್ಕಂಥವ್ರು, 5 ಬಾರಿ ಶಾಸಕರಾಗಿರ್ತಕ್ಕಂಥವ್ರು, ಕಾಂಗ್ರೆಸ್ ಹೈಕಮಾಂಡ್ ನಂಬಿಕೆ ಇಟ್ಕೊಂಡಿದ್ದು ಅಸಮಾಧಾನಗಳು ಇಲ್ಲ ಅಂತ ಹೇಳಲ್ಲ, ಇರಬಹುದು. ಇಷ್ಟು ಬೇಗ ಮಂತ್ರಿ ಸ್ಥಾನ ಕಳ್ಕೊಳ್ತಾರೆ, ತೆಗೆದಾಕುತ್ತೆ ಅಂತ ನಾನು ನಿರೀಕ್ಷೆ ಮಾಡಿರ್ಲಿಲ್ಲ. ನಂಗೆ ನೋವಾಗಿದೆ, ದುಃಖ ಆಗಿದೆ, ಕೆಟ್ಟದ್ದು ಅನಿಸ್ತಾ ಇದೆ ಅಂತ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಫೈಟ್ ಆಗಿರೋದು, ಡಿ.ಕೆ. ಶಿವಕುಮಾರ್ ಎಂಟ್ರಿ ಆಯ್ತು, ರಮೇಶ್ ಜಾರಕಿಹೊಳಿ ಮಂತ್ರಿ ಸ್ಥಾನ ಕಳ್ಕೊಂಡ್ರೆ ಇಂಪಾರ್ಟೆಂಟ್ ಮ್ಯಾಟರ್ ಹೇಳ್ತೀನಿ ಕೇಳಿ. ಅವ್ರು ಕಿತ್ತಾಡಿರ್ಬೋದು, ಅವಾಗ ಅಸಮಾಧಾನಗಳಾಗಿರ್ಬೋದು, ಎಲ್ಲ ಸರಿ ಇದೆ ಈಗ. ಮತ್ತೆ ಅವ್ರು ಮೊದಲಿಂದ ಆತ್ಮೀಯತೆಯಿಂದ ಇದ್ದಂತವ್ರು, ಜೊತೆದಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರು, ಅದ್ರಾಗ ಬೇಸರ ಮಾತಾಡಿದ್ದೇನು, 6 ತಿಂಗಳಲ್ಲೇ ಮಂತ್ರಿ ಸ್ಥಾನ ಕಳ್ಕೋಬಾರ್ದಾಗಿತ್ತು ಅಂದ್ರೆ ಕಳ್ಕೊಳ್ಳಕ್ಕೆ ಯಾರು ಕಾರಣ? ಸಿದ್ದರಾಮಯ್ಯ ಗವರ್ಮೆಂಟ್ ಈಗ ಈ ಸರ್ಕಾರದಲ್ಲಿ ಆಕಾಂಕ್ಷೆ ಅಥವಾ ನಾನು ಮಂತ್ರಿಗಿರಿ ಕೇಳ್ತೀನಿ ಅಂತ ನಾನು ಯಾರಿಗೂ ಹೇಳಿಸ್ತೇನೆ. ಎಲ್ಲೋ ಏನೋ ನಾನು ಪರ್ಸನಲ್ ಆಗಿ ರಮೇಶ್ ಜಾರಕಿಹೊಳಿ ಅವರು ಮಂತ್ರಿಗಿರಿಯನ್ನು ಕಳ್ಕೊಂಡಿದ್ದಕ್ಕೆ ನಿಜವಾಗ್ಲೂ ನನಗೆ ಬೇರೆಯವರಾಗಿದ್ದಕ್ಕೆ ಸಂತೋಷ. ಬಟ್ ರಮೇಶ್ ಜಾರಕಿಹೊಳಿ ಅವರು ಕಳ್ಕೊಂಡಿದ್ದಕ್ಕೆ ನನಗೆ ಭಾಳಷ್ಟು ಕೆಟ್ಟ ಅನಿಸಿದೆ, ದುಃಖ ಆಗಿದೆ. ಆಗ್ಬಾರ್ದು. ಅಲ್ಲ, ಅವರು ಕೂಡ ತಮ್ಮ ಪಕ್ಷದ ಪ್ರಭಾವಿ ನಾಯಕರು ಅಂತ ಒಪ್ಕೋತೀರಿ? ಖಂಡಿತವಾಗ್ಲೂ 5ನೇ ಬಾರಿಗೆ ಜನರಲ್ನಲ್ಲಿ ಆರ್ಶ್ ಬಂದಿದ್ದಾರೆ. ಮೊದಲು ST ರಿಸರ್ವ್ ಇತ್ತು, ಆದರೆ ಈಗ ಜನರಲ್ ಸೀಟ್ನಲ್ಲಿ ಗೋಕಾಕ್ ಲಿಂಗಾಯತರ ಒಂದು ಇದು ಅಂಥದ್ರಲ್ಲಿ ಜನರಲ್ ಇದರಲ್ಲಿ ನಿಂತು ಗೆದ್ದು ಬಂದಿದ್ದಾರೆ. 5ನೇ ಸರಿ ಹಿರಿಯರು. ಅವ್ರನ್ನ ಎಷ್ಟು ಬೇಗ ತೆಗಿಬಾರ್ದಾಗಿತ್ತು. ನನಗೆ ವೈಯಕ್ತಿಕವಾಗಿ ಭಾಳ ಯಾರು ಅತೃಪ್ತ ಇಲ್ಲ. ಅತೃಪ್ತರನ್ನು ಸಂಪರ್ಕ ಮಾಡಿದ್ರೆ BJPಯವರ ಸಂಪರ್ಕದಲ್ಲಿ ನಾವಿದ್ದೀವಿ. ನಾಗರಾಜ್ ಅವರೇ, ರಮೇಶ್ ಜಾರಕಿಹೊಳಿ ಮಂತ್ರಿ ಸ್ಥಾನ ಕಳ್ಕೊಳ್ಳಕ್ಕೆ ಕಾರಣ ಯಾರು? ಹೈಕಮಾಂಡ್. ಕಾರಣ ಯಾವುದು? ಕಾರಣ ಯಾರು ಬೇಡ, ಕಾರಣ ಏನು? ರಮೇಶ್ ಅವ್ರ ನಾಯಕತ್ವ ನಮ್ಮ ರಾಷ್ಟ್ರ ಮಟ್ಟದ ಬೇಕಾಗಿರ್ಬೋದು, ಪಕ್ಷದ ಸಂಘಟನೆಗೆ ಬೇಕಾಗಿರ್ಬೋದು. ರಾಷ್ಟ್ರೀಯ ಅಧ್ಯಕ್ಷರನ್ನ ಮಾಡ್ತೀರಾ ಅವ್ರನ್ನ? ರಾಷ್ಟ್ರದಲ್ಲಿ ಏನಾದ್ರು ಜವಾಬ್ದಾರಿ ಕೊಡಬಹುದು. ಅಲ್ಲಲ್ಲ, ರಮೇಶ್ ಜಾರಕಿಹೊಳಿಗೆ ರಾಷ್ಟ್ರೀಯ ಅಧ್ಯಕ್ಷರನ್ನ ಮಾಡಿ ಯಡಿಯೂರಪ್ಪನ ರಾಷ್ಟ್ರದ ಅಧ್ಯಕ್ಷರು ಮಾಡಿದ್ರೆ ನಾವು ಮಾಡ್ತೀವಿ. ತಗೊಳ್ಳಿ ರಾಜಕೀಯ ನೀವು ಯಡಿಯೂರಪ್ಪನ ಮಾಡ್ತೀರೇನ್ರಿ? ಖಂಡಿತ. ಏನ್ ಮಾತಾಡ್ತೀರಿ? ಪ್ರೈಮ್ ಮಿನಿಸ್ಟರ್ ಮಾಡ್ತೀರಿ ಯಡಿಯೂರಪ್ಪನ? ಪಾರ್ಟಿನಲ್ಲಿ ರಾಹುಲ್ ಗಾಂಧಿ ಹೇಳ್ರಿ, ನೆಕ್ಸ್ಟ್ ಪ್ರೆಸಿಡೆಂಟ್ ಯಾರು ಅಂತ ಹೇಳ್ರಿ ನಿಮ್ ಕಾಂಗ್ರೆಸ್ ನಲ್ಲಿ, ಯಾರು ನಿಮ್ ಪಾರ್ಟಿನಲ್ಲಿ? ನೀವ್ ಯಾಕೆ ನಮ್ಮ ಪಾರ್ಟಿ ಬಗ್ಗೆ ನೀವ್ ಯಾಕೆ ಚಿಂತೆ ಚಿಂತೆ ಆಗಿದೆ? ಮಾಡ್ತೀರಿ? ತುಂಬಾ ಜನ ನಾಯಕರು ರಾಹುಲ್ ಗಾಂಧಿ ಅವರು ಈಗ ಸ್ಟಾರ್ಟ್ ಮಾಡಿದ್ದಾರೆ ಇನ್ನಿಂಗ್ಸ್ ನ, ತುಂಬಾ ಲಾಂಗ್ ಆಗಿ ಇನ್ನಿಂಗ್ಸ್ ಮಾಡ್ತಾರೆ. ಯೋಚನೆ ಮಾಡಿ ನೋಡಿ ಯಾಕೆ ರಾಹುಲ್ ಗಾಂಧಿ ಭಯನ ನಿಮ್ಗೆ? ಕಳೆದ ರಾಹುಲ್ ಗಾಂಧಿ ಭಯನ ಮೂರು ಅವರ ನಾಯಕತ್ವ ವಹಿಸಿಕೊಂಡ ಮೇಲೆ 3 ರಾಜ್ಯಗಳೆಲ್ಲ ಸೋಲು. ವರ್ಷ ಕಾಂಗ್ರೆಸ್ನ ಅಧ್ಯಕ್ಷ ಯಾರು? ಒಂದೇ ಫ್ಯಾಮಿಲಿ 57 ವರ್ಷ. ಯಾಕೆ ಸೀತಾರಾಮ್ ಕೇಸರಿ ಆಗಿದೆ? 57 ವರ್ಷ. 57 ವರ್ಷ ಯಾವ್ದಾದ್ರು ಕುಟುಂಬ ಪ್ರಾಣ ಬಲಿದಾನ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಇರಲಿ, ಇಂದಿರಾ ಗಾಂಧಿ ಪ್ರೆಸಿಡೆಂಟ್, ನೆಹರು ಪ್ರೆಸಿಡೆಂಟ್, ರಾಜೀವ್ ಗಾಂಧಿ ಪ್ರೆಸಿಡೆಂಟ್, ರಾಹುಲ್ ಗಾಂಧಿ ಪ್ರೆಸಿಡೆಂಟ್, ಸೋನಿಯಾ ಗಾಂಧಿ ಪ್ರೆಸಿಡೆಂಟ್. ತ್ಯಾಗವನ್ನ ಕುಟುಂಬ ಮಾಡಿದ ಬಲಿದಾನವನ್ನ ನಿಮ್ಮ ಇಡೀ ಜಾಯಮಾನದಲ್ಲಿ ಬಿಜೆಪಿ ಯಾರು ಮಾಡ್ಲಿಕ್ಕೆ ಸಾಧ್ಯವಿಲ್ಲ, ಮಾಡೂ ಇಲ್ಲ, ನಿಮ್ ಇತಿಹಾಸನೂ ಇಲ್ಲ. ಅವೆಲ್ಲ ಇಲ್ಲ. ಇಂಟರ್ ಪಾರ್ಟಿ ಡೆಮಾಕ್ರಸಿ ಆ ಸಬ್ಜೆಕ್ಟ್ ಬಿಟ್ಟು ನಾನು ಸಂಪುಟ ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ ಅಲ್ಲಿ ಇರ್ತಾರೆ. ಅವರು ಹೈಕಮಾಂಡ್ ತೀರ್ಮಾನ ಮಾಡ್ಕೊಂಡಿದ್ರೆ ಒಂದ್ ನಿಮಿಷ ದೂರದೃಷ್ಟಿ ಇಟ್ಕೊಂಡು ಹೈಕಮಾಂಡ್ ತೀರ್ಮಾನ ಮಾಡಿರ್ತಾರೆ. ರಮೇಶ್ ಜಾರಕಿಹೊಳಿ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಇಶ್ಯೂನೇ ಅವರ ಮಂತ್ರಿ ಸ್ಥಾನ ಕಳ್ಕೊಳ್ಳೋಕೆ ಕಾರಣ ಆಯ್ತಾ? ಖಂಡಿತ ಕೆಟ್ಟದಾಗಿದೆ, ದುಃಖ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಟಾಂಟ್ ಅದು
ಅವ್ರ ಟಾಂಟೋ ವ್ಯಂಗ್ಯನ ನೀವ್ ಹೇಳ್ಬೋದು. ನನ್ನ ಪ್ರಕಾರ ಸತೀಶ್ ಜಾರಕಿಹೊಳಿ ನಮ್ಮ ಪ್ರಕಾರ ಅವ್ರು ಬಹಳ ಆತ್ಮೀಯವಾಗಿ ಜೊತೆಲಿ ಕೆಲಸ ಮಾಡಿದಂತವ್ರು. ಹಾಗಿದ್ರೆ ಅವ್ರ ವಿಚಾರದಲ್ಲಿ ಯಾಕೆ ಬ್ಯಾಂಕ್ ಇಂದ ರವಿಕುಮಾರ್ ಶುರು ಆಗಿರೋದು ಮಾಡಿರೋದ್ರ ಬಗ್ಗೆ ನಮ್ದೇನ್ ವಿರೋಧ ಇಲ್ಲ. ಆದ್ರೆ ರಮೇಶ್ ಜಾರಕಿಹೊಳಿ ಅವ್ರನ್ನ ತೆಗೆದಿರೋದ್ರಿಂದ ಕುಟುಂಬ ಹೊಡೆಯೋ ಪಾರ್ಟಿ ಅದು. ಇಲ್ಲ 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 ಇಲ್ಲ, ಕುಟುಂಬ ಹೊಡೆಯೋ ಪಾರ್ಟಿ. ನೀವು ಸತೀಶ್ ಇದ್ದಾಗ ರಮೇಶ್ ಬಿಜೆಪಿ ಸಹವಾಸದಿಂದ ನೋಡಿ ಬಿಜೆಪಿ ಸಹವಾಸ ಮಾಡಿದ ನಾವು ರಮೇಶ್ ಜಾರಕಿಹೊಳಿ ಮಂತ್ರಿ ಸ್ಥಾನ ಕಳ್ಕೊಂಡ್ರು. ನಮ್ ಸಹವಾಸ ನೋಡಿ, ಇಡೀ ರಾಜ್ಯಕ್ಕೆ ಗೊತ್ತಿದೆ ಯಾಕೆ ಮಂತ್ರಿ ಸ್ಥಾನ ಹೋಯ್ತು, ಯಾಕೆ ಮಂತ್ರಿ ನಿಮ್ಮ ಸಹವಾಸ ನಿಮ್ ಜೊತೆ ಬರ್ತಾರೆ ಅಂತ ಶಿವಕುಮಾರ್ ಅವ್ರಿಗೆ ಕೇಳಿ. ಡಿ ಕೆ ಶಿವಕುಮಾರ್ ಯಾಕೆ ಹೋಯ್ತು ಅಂತ ಕೇಳಿ. ಅದ್ರ 10 ಕಾರಣಗಳಿದೆ. ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳ್ರಿ, ಕಾರಣ ಹಾಗಾದ್ರೆ ರಮೇಶ್ ಜಾರಕಿಹೊಳಿ ಸ್ಥಾನ ಕಳ್ಕೊಳ್ಳಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣನ, ಡಿ ಕೆ ಶಿ ಕಾರಣ ಅಥವಾ ಯಡಿಯೂರಪ್ಪ ಜೊತೆಗಿನ ಪ್ರೀತಿ ವಿಶ್ವಾಸ ಕಾರಣನ ಮಾತಾಡ್ತೀನಿ. ಕೆಲವೇ ಕ್ಷಣಗಳಲ್ಲಿ ರಾಜಭವನದಲ್ಲಿ ನೂತನ ಸಚಿವ ಪ್ರಮಾಣ ವಚನ ಸ್ವೀಕರಿಸ್ತಾರೆ. ಈಗಾಗಲೇ ಸಚಿವರ ಕುಟುಂಬದವರು ಅಭಿಮಾನಿಗಳು ಈಗಾಗಲೇ ಬರ್ತಾ ಇರ್ತಾವೆ. ನೋಡ್ತಾ ಇದ್ದ ನೇರದೃಶ್ಯಗಳಲ್ಲಿ ಆರ್ ಬಿ ತಿಮ್ಮಾಪುರ ಇರ್ಬೋದು, ಹಾಗೆ ಮಾಜಿ ಶಾಸಕ ಅಶೋಕ್ ಪಟ್ಟಣ ಶೆಟ್ಟಿ, ಹಾಗೇನೆ ಪಿ.ಟಿ. ಪರಮೇಶ್ವರ ನಾಯಕ್, ಮತ್ತೆ MTB ನಾಗರಾಜ್, CS ಶಿವಳ್ಳಿ ಬಹಳ ಖುಷಿಯಾಗಿ ಹೊಸ ಖಾದಿ ಡ್ರೆಸ್ ಹಾಕೊಂಡು ಈಗಾಗಲೇ ರಾಜಭವನದ ಒಳಗಡೆ ಆಗಮಿಸಿದ್ದಾರೆ. ಎಲ್ಲ ಪ್ರೀತಿ ಮತ್ತೊಂದು ಕಡೆ ವಿಶ್ವಾಸದಿಂದ ಅವರ ಸ್ನೇಹಿತರನ್ನ ಅಪ್ಕೊಳ್ತಾ ಇದ್ದಾರೆ. ಬಹುತೇಕ ಇನ್ನು ಕೆಲವೇ ಹೊತ್ತಿನಲ್ಲಿ ಎಲ್ಲರೂ ಕೂಡ ಅಲ್ಲಿ ಸೇರ್ತಾರೆ. 5:20 ವಜುಭಾಯಿ ವಾಲಾ ರಾಜ್ಯಪಾಲರು 5:20 ಪ್ರಮಾಣ ವಚನ ಸ್ವೀಕರಿಸ್ತಾರೆ.